ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದೇ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ನೋಡಿ ಈ ಸ್ಫಟಿಕ ಸ್ಟೋನ್ನ ಕಟ್ಟಿದ ಮೇಲೆ ಎಷ್ಟು ಜನಕ್ಕೆ ರಿಸಲ್ಟ್ ಸಿಕ್ಕಿದೆ ಅಂತ ಖುದ್ದಾಗಿ ನೀವು ಕೇಳಿ. ನಿಮಗೆ ಅನಿಸಿಕೆ ಏನನ್ಸುತ್ತೆ ಏನು ಅನ್ನೋದು ಕೂಡ ನನ್ನ ಜೊತೆ ಹಂಚ್ಕೊಳ್ಳಿ. ಬನ್ನಿ ಕೇಳೋದು ಯಾರೆಲ್ಲ ಏನೇನು ಕಳಿಸಿದ್ದಾರೆ ಅಂತ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಅರ್ಥ ಆಗುತ್ತೆ ನಿಮಗೆ. ಮತ್ತು ಇದನ್ನು ಕಟ್ಟಿದ ಮೇಲೆ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ. ಅದರಿಂದನೇ ಒಳ್ಳೆ ರಿಸಲ್ಟ್ ಬರುತ್ತೆ. ಹಲೋ ಸಿಸ್ಟರ್, ನಮ್ಮ ಮನೆಯವ್ರಿಗೆ ಒಂದು ವಾರದಿಂದ ಹೆಲ್ತ್ ಇಶ್ಯೂಸ್ ಇತ್ತು, ತುಂಬ ಬೇಜಾರಾಗಿತ್ತು. ನೆನ್ನೆ ಹಾಸ್ಪಿಟ್ಲಿಗೆ ಹೋದ್ವಿ, ಎಂಡೋಸ್ಕೋಪಿಕ್ ಮಾಡಬೇಕು, 25,000 ಖರ್ಚಾಗೋದೆ ಅಂತ ಹೇಳಿದ್ರು. ತುಂಬ ಬೇಜಾರಾಗಿತ್ತು. ಇವತ್ತು ಅವ್ರಿಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಫೀಸಲ್ಲಿ 30,000 ಬೋನಸ್ ಬಂತು ಮೇಡಮ್. ತುಂಬ ಥ್ಯಾಂಕ್ಸ್ ಸಿಸ್ಟರ್. ನಿಮ್ಮನ್ನು ತುಂಬ ನೆನ್ಕೊಂಡೆ ಅವಾಗ. ನಿಮಗೆ ದೇವರು ಒಳ್ಳೇದು ಮಾಡಲಿ, ನಿಮ್ಗೆ ಒಳ್ಳೆ ಮನಸ್ಸಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಅನ್ಕೋತೀನಿ ಸಿಸ್ಟರ್. ತುಂಬ ಥ್ಯಾಂಕ್ ಯು ಸಿಸ್ಟರ್. ಹಲೋ ಸಿಸ್ಟರ್ಸ್, ಸ್ಫಟಿಕ ಕಟ್ಟಿ ನಾಳೆಗೆ ಶುಕ್ರವಾರಕ್ಕೆ ಒಂದು ವಾರ ಆಗುತ್ತೆ. ಈ ಥರ ಒಂದು ಚೇಂಜಸ್ ಆಗಿದೆ ಸಿಸ್ಟರ್. ಈಗ ನಮ್ಮ ಮನೆಯವರು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ. ಅವ್ರಿಗೆ ಇನ್ನೂ ಹೆಲ್ತಲ್ಲಿ ಒಳ್ಳೇದಾಗಬೇಕು, ಹೆಲ್ತ್ ಚೆನ್ನಾಗಾಗಬೇಕು, ಇನ್ನೂ ಒಳ್ಳೇದಾಗಬೇಕು. ಇದಕ್ಕೆ ಇನ್ನೂ ನೀವೇನಾದರೂ ಒಂದು ನಮಗೆ ಪರಿಹಾರ ಇದ್ದರೆ ತಿಳಿಸಿ ಸಿಸ್ಟರ್. ಇದರಿಂದ ತುಂಬ ನಮಗೆ ಖುಷಿ ಆಗುತ್ತೆ. ಮತ್ತು ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲ ಅನ್ನಿಸ್ತಿದೆ. ಅವ್ರಿಗೆ ಈ ಥರ ಹುಷಾರಿಲ್ಲದೆ ಇರೋದು. ಏನಾದರೂ ಇನ್ನೂ ಒಳ್ಳೆಯ ಒಂದು ಪರಿಹಾರ ಇದ್ದರೆ ನಮಗೆ ತಿಳಿಸಿ ಅಂತ ಕೇಳ್ಕೊತಿದ್ದೀನಿ ಸಿಸ್ಟರ್. ಥ್ಯಾಂಕ್ ಯು. ಓಕೆ, ಏನು ಭಯ ಪಡಬೇಡಿ. ನಿಮಗೆ ಏನಾದರೂ ನೆಗೆಟಿವ್ ಎನರ್ಜಿಯಿಂದ, ದೃಷ್ಟಿಯಿಂದ ಅಥವಾ ಏನಾದರೂ ಜಾದು ಆ ಥರ ಏನಾದರೂ ಆಗಿದ್ರೆ ಇದರಿಂದ ಪ್ರಾಬ್ಲಮ್ ಖಂಡಿತ ಸಾಲ್ವ್ ಆಗುತ್ತೆ. ತುಂಬ ಜನಕ್ಕೆ ಆಗಿದೆ ಕೂಡ, ಸರಿನಾ? ಏನು ಭಯ ಪಡಬೇಡಿ. ಮತ್ತು ಏನಾದರೂ ಮೆಡಿಕಲ್ ಇಶ್ಯೂ ಏನಾದರೂ ಇದ್ದರೆ ಅದು ಮಾಡಿಸುವಂತಹ ದಾರಿ, ಬೇಗ ಕ್ಲಿಯರ್ ಆಗುವಂಥ ದಾರಿ ಕೂಡ ನಿಮಗೆ ಸಿಗುತ್ತೆ. ಏನು ಭಯ ಪಡಬೇಡಿ ಸಿಸ್ಟರ್, ಒಳ್ಳೆಯದಾಗುತ್ತೆ. ಇವ್ರು ಹೇಳಿದ್ರು ಹಣ ಆಕರ್ಷಣೆ ಅನ್ನೋದು ಯಾವ ರೀತಿ ಯಾವ ಕಡೆಯಿಂದ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ತುಂಬ ಜನ ನಮ್ಮ ವಿಡಿಯೋಗಳಲ್ಲಿ ಕೇಳಿದ್ದೀವಿ, ನೋಡಿದ್ದೀವಿ, ಆದರೆ ನೀವು ಖುದ್ದಾಗಿ ನೋಡ್ತಾ ಇದ್ದೀರಾ ಅಲ್ವಾ. ಹಣ ಆಕರ್ಷಣೆ ಅಂತ ನಾವು ಇದನ್ನು ಕಟ್ಟಿದ ಮೇಲೆ ಯಾವ ರೀತಿಲಾದರೂ ಯಾವ ಕಡೆ ಅಂದ್ರೆ ಆದರೂ ಬರುತ್ತೆ ನಮಗೆ. ಅದಕ್ಕೆ ಇದನ್ನೇ ಸಾಕ್ಷಿ ಅಂತಲೇ ನಾವು ಹೇಳ್ಬೋದು. ಮನೆಯಲ್ಲೇ ಇವಾಗ ಸೊ ಅದೇನಂದ್ರೆ ಸ್ವಲ್ಪ ಚೆನ್ನಾಗಿ ಓಡ್ತಾ ಇತ್ತು. ಇವಾಗೇನು ನಾನು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಮೇಡಮ್. ನಾನು ಮನೆಯಲ್ಲೇ ಇವಾಗ ಸೊ ಅದೇನಂದ್ರೆ ಸ್ವಲ್ಪ ಚೆನ್ನಾಗಿ ಓಡ್ತಾ ಇತ್ತು. ಇವಾಗೇನು ಓಡ್ತಾನೆ ಇಲ್ಲ. ಎಲ್ಲ ತಗೊಂಡ್ಬರೋ ಸ್ಟಾಕ್ ಎಲ್ಲ ಹಂಗೆ ಇದೆ. ನಾನು ನಿಮ್ಮ ಹತ್ರ ಅದು ಸ್ಟೋನ್ ತಗೊಂಡಿದ್ದೀನಿ, ಸ್ಫಟಿಕ. ಅದು ಸಾಲದ ಬಗ್ಗೆ ಇದು ಮಾಡಿಕೊಂಡು ಸ್ವಲ್ಪ ಎಲ್ಲ ಸಾಲ ತೀರ್ತಾ ಇದೆ ಮೇಡಮ್ ನನಗೆ. ಆದರೆ ಇವಾಗ ಅದು ಸ್ಯಾರಿದೆಲ್ಲ ನಾನು ತಗೊಂಡು ಬಂದಿದ್ದು ಯಾವುದೂ ಆಗ್ತಾ ಇಲ್ಲ ಈ ನಡುವೆ. ಏನು ಮಾಡಬೇಕು? ಮತ್ತೆ ನಮ್ಮದು ಪ್ರಾಪರ್ಟಿದು ಬರಬೇಕಾಗಿತ್ತು, ಅದೆಲ್ಲ ಸಕ್ಸಸ್ ಆಗ್ತಾ ಇದೆ. ಇನ್ನೂ 1 ವಾರದಲ್ಲಿ 2 ವಾರದಲ್ಲಿ ಅಂತ ಹೇಳ್ತಾರೆ. ಮತ್ತೆ ಅದು ಹಂಗೆ ಸೈಲೆಂಟ್ ಆಗುತ್ತೆ. ಏನು ಮಾಡಬೇಕು ಅಂತ ಸ್ವಲ್ಪ ನನಗೆ ಅಂದರೆ ನೀವು ಫಸ್ಟು ರಿಸಲ್ಟ್ ಸಿಕ್ಕಿತ್ತಲ್ಲ, ಆವಾಗ ನನಗೆ ಹೇಳಬೇಕಾಗಿತ್ತು, ಸಿಸ್ಟರ್ ನನಗೆ ರಿಸಲ್ಟ್ ಸಿಗ್ತಾ ಇದೆ, ಮುಂದೆ ಏನು ಮಾಡಬೇಕು, ಮುಂದೆ ಪ್ರೊಸೀಜರ್ ಏನಿದೆ ಅನ್ನೋದು ನೀವು ಹೇಳಿದರೆ ಖಂಡಿತ ಅದನ್ನು ಸ್ಟಾಪ್ ಆಗಬಾರ್ದು. ಅದೇ ರೀತಿ ಬೇರೆ ರೆಮಿಡೀಸ್ನ ನಾನು ಹೇಳ್ಕೊಡ್ತಾ ಇದ್ದೆ. ಯಾಕೆಂದರೆ ರಿಸಲ್ಟ್ ಸಿಕ್ಕಿದಾಗ ಓಕೆ, ನಿಮಗೆ ತುಂಬ ಜನಕ್ಕೆ ತುಂಬ ತಿಂಗಳುಗಳು ಆಗುತ್ತೆ, ಸ್ವಲ್ಪ ಜನಕ್ಕೆ ಆವಾಗಲೇ ಸ್ಟಾಪ್ ಆಗ್ಬೋದು. ನಿಮಗೆ 1 ತಿಂಗಳು 2 ತಿಂಗಳು ಸಿಕ್ಕಿ ಅದಾದಮೇಲೆ ಸ್ಟಾಪ್ ಆಗ್ಬೋದು. ಹಾಗಾಗಿ ಪ್ಲೀಸ್, ಯಾರಿಗೇ ರಿಸಲ್ಟ್ ಸಿಕ್ಕಿದ್ರು ಕೂಡ ನನಗೆ ರಿಸಲ್ಟ್ ಸಿಕ್ಕಿದೆ, ಇಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ, ಏನೋ ಒಂದು ನಿಮ್ಮ ಬಾಯಿಂದ ಹೇಳಿ ಅದನ್ನು ಮುಂದಿನ ಪ್ರೊಸೀಜರ್ ಏನಿದೆ ಅದನ್ನು ಹೇಳ್ಕೊಡ್ತೀನಿ. ನೋಡಿ, ಇದೆಲ್ಲ ಮತ್ತೆ ಸ್ಟಾಪ್ ಆದಮೇಲೆ ನೀವು ಹೇಳ್ತೀರಾ ಸಿಗ್ತಾ ಇತ್ತು ಅವಾಗ, ಇವಾಗ ಸ್ಟಾಪ್ ಆಗೋಗಿದೆ ಅಂತ. ಇವಾಗ ನೀವು ಮತ್ತೆ ಶುರುವಿಂದ ಕಂಟಿನ್ಯೂ ಮಾಡಬೇಕಾಗುತ್ತೆ ಅಲ್ವಾ. ಹಾಗಾಗಿ ಪ್ಲೀಸ್ ಹೇಳ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೇದಾಗೋದು. ನಮಗೆ ಅದರಿಂದ ನನಗೇನು ಕೂಡ ಆಗಲ್ಲ. ಮುಂದಿನ ಪ್ರೊಸೀಜರ್ನ ನಾನು ಹೇಳ್ಕೊಡ್ತೀನಿ, ಸರಿನಾ? ಅದು ಒಳ್ಳೇದು. ಯಾವ ತರ ನಿಮ್ಗಿನ್ನೂ ಒಂದು ವಿಷಯ ಹೇಳ್ಬೇಕಿತ್ತು. ನಾನು ಸ್ಫಟಿಕ ಕಟ್ಟಿದ್ಮೇಲೆ ನನ್ಗೂ 20 ರುಪೀಸ್ದು 786 ಸಿಕ್ಕಿದೆ. ಅದಾದ್ಮೇಲೆ 369 ಸುಮಾರು ಒಂದು 10 ನೋಟ್ ಸಿಕ್ಕಿದೆ. ಅದಾದ್ಮೇಲೆ ಮತ್ತೆ 786 ಸಿಕ್ಕಿದೆ ಮೇಡಮ್.
ಇದನ್ನ ಯಾವ ತರ ತಗೊಳ್ಬೇಕು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಏನಾರ ನಿಮ್ ಕಡೆಲಿದ್ದ ಗೈಡೆನ್ಸ್ ಏನಾರು ಸಿಗುತ್ತಾ? ಅದು ಒಳ್ಳೇದ ಯಾವ ತರ? ಹೌದು ಸಿಸ್ಟರ್, ತುಂಬ ಒಳ್ಳೆಯದು. ನಾನು ಇದ್ರ ಬಗ್ಗೆ ಹೇಳಿದ್ಮೇಲೆ, ನನ್ಗಾಗಿರೋ ಎಕ್ಸ್ಪೀರಿಯನ್ಸ್ ಹೇಳಿದ್ಮೇಲೆ ಸ್ಫಟಿಕದ್ದು ನಮ್ ಫ್ರೆಂಡ್ ಒಬ್ರು ಕೇಳ್ತಾ ಇದ್ದಾರೆ. ಅಂಗಡಿ ಮನೆ ಒಂದೇ ಇದ್ರಲ್ಲಿದೆ. ಅದಕ್ಕೆ ಅವ್ರ ಅಂಗಡಿ ಕಟ್ಟಕ್ಕೆ ಕಸ್ಟಮರ್ ಇಲ್ಲ ಅಂತ ಇದು ಮಾಡ್ತಾ ಇದ್ದಾರೆ. ನಾನು ಈ ತರ ಸಜೆಷನ್ ಮಾಡಿದ್ದಕ್ಕೆ ಅವರು ತರಿಸ್ಕೊಡು ಅಂತ ಇದ್ರೆ ಒಂದು ಆರ್ಡರ್ ಕಳಿಸ್ತೀರಾ ಮೇಡಮ್? ಖಂಡಿತ ಮ್ಯಾಮ್. ಮತ್ತೆ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಇದನ್ನ ಕಟ್ಟಿದ್ಮೇಲೆ ತುಂಬ ಜನಕ್ಕೆ 786 ಅನ್ನೋ ನೋಟ್ಗಳು ಸಿಗ್ತಾ ಇದೆ. ಇಷ್ಟು ದಿನ, ಇಷ್ಟು ವರ್ಷ, ಇಷ್ಟು ತಿಂಗಳು ಸಿಗ್ತಾ ಇರಲಿಲ್ಲ. ಬಟ್ ಇದನ್ನ ನನ್ನ ವಿಡಿಯೋಸ್ ನೋಡೋರಿಗೆ ಮತ್ತೆ ಇದನ್ನ ಪರ್ಚೇಸ್ ಮಾಡಿದ ಮೇಲೆ ತುಂಬ ಜನಕ್ಕೆ ಎಷ್ಟು ಜನ ಹೇಳಿದ್ದಾರೆ ಗೊತ್ತಾ, ನನಗೆ 786 ಇವಾಗ ಸಿಗ್ತಾ ಇದೆ ಅಂತ ಖುಷಿ ಆಗುತ್ತೆ. ಅದು ಬಂದು ಒಳ್ಳೆಯದು, ಒಳ್ಳೆ ವಿಚಾರ, ಒಳ್ಳೆ ಮುನ್ಸೂಚನೆ. ಅದನ್ನು ನೀವು ಹಾಗೇ ನನ್ನ ವಿಡಿಯೋಸ್, ಹಲವಾರು ವಿಡಿಯೋಸ್ನ ಹಾಕಿದ್ದೀನಿ. ಆ ನೋಟ್ಗಳನ್ನು ಏನು ಮಾಡಬೇಕು ಏನು ಎಲ್ಲನೂ ಕೂಡ ಅದನ್ನು ಕೂಡ ಮಾಡಿ ಈ ಸ್ಫಟಿಕ ಕಟ್ಟಿದ್ದೀರಾ. ನಂಬಿಕೆ ಇಟ್ಟು ಕಟ್ಟಿ, ಸರಿನಾ? ನಂಬಿಕೆ ಇಟ್ಟು ಕಟ್ಟಿದ್ದೀರಾ, ಖಂಡಿತ ಒಳ್ಳೆಯದಾಗುತ್ತೆ. ನಿಮ್ಮ ನಂಬಿಕೆ 1% ನಂಬಿಕೆ ಇಟ್ಟರೆ ನಿಮಗೆ 10% ರಿಸಲ್ಟ್ ಅನ್ನೋದು ಖಂಡಿತ ಸಿಗುತ್ತೆ. ಅದನ್ನು ನೀವು ನಂಬಿಕೆ ಇಟ್ಟು ಮಾಡಬೇಕು ಅಷ್ಟೇ. ಮತ್ತು 7 ಡೇಸ್ ಸೀಕ್ರೆಟ್ ಮೆಥಡ್ ಏನಿದೆ ಅದನ್ನು ನೀವು ಕಂಟಿನ್ಯೂ ಮಾಡಿ. ಅದನ್ನು ಮಧ್ಯದಲ್ಲೇ ಸ್ಟಾಪ್ ಮಾಡೋಕ್ಕೆ ಹೋಗಬೇಡಿ, ಸರಿನಾ? ಅದನ್ನು ಒಂದೇ ನಾನು ಹೇಳ್ಕೊಡೋದು. ಮತ್ತು ಎಲ್ಲರಿಗೂ ಕೂಡ 7 ಡೇಸ್ ಸೀಕ್ರೆಟ್ ಏನಿದೆ ಅದನ್ನು ನಾನು ಹೇಳ್ಕೊಡ್ತೀನಿ. ಒಳ್ಳೆಯದಾಗಲಿ. ಯಾರೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಕೇಳ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ, ಈ ಥರ ಒಳ್ಳೆ ಮನಸ್ಸು ಕೆಲವ್ರಿಗೆ ಸಿಗೋದಿಲ್ಲ. ಯಾಕೆಂದರೆ ನೋಡಿ, ಇವ್ರು ತೊಗೊಂಡ್ರು, ಒಬ್ರು ಹೇಳಿದ್ರು, ನಾನು ತೊಗೊಂಡೆ, ನನ್ನ ಫ್ರೆಂಡಿಗೂ ಕೂಡ ಅವ್ರಿಗೆ ಕಷ್ಟ ಇತ್ತು, ನನಗೆ ಒಳ್ಳೆಯದಾಗಿದೆ, ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಅವ್ರಿಗೂ ಕೂಡ ನಾನು ಹೇಳಿದ್ದೀನಿ, ಕೊಡಿಸಿದ್ದೀನಿ ಕೂಡ ಅಂತ ಹೇಳಿದ್ರು. ಹೀಗೇ ತುಂಬ ಜನ, ಒಬ್ಬರೇ ಇಬ್ಬರೇ ಅಂತಲ್ಲ, ತುಂಬ ಜನ ಈ ಥರ ಮಾಡ್ತಾ ಇದ್ದೀರಾ. ಖುಷಿ ಆಗುತ್ತೆ ನಿಮ್ಮ ಮಾತನ್ನು ಕೇಳಿ. ಯಾಕೆಂತ ಹೇಳಿದ್ರೆ, ಈ ಸ್ಫಟಿಕ ಬಂದು ಅಷ್ಟು ಪವರ್ಫುಲ್ ಇರುತ್ತೆ. ನೀವು ನಂಬಿದರೆ ಒಂದ್ಸತಿ ಖಂಡಿತ ಯಾವತ್ತಿಗೂ ಕೈ ಬಿಡೋದಿಲ್ಲ, ಅಷ್ಟು ಪವರ್ಫುಲ್ ಇರುತ್ತೆ. ಇದನ್ನು ನಂಬಬೇಕು ಅಷ್ಟೇ, ನಂಬಿ ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ. ಅದನ್ನು ಮಾಡಿದ ಮೇಲೆ ನಿಮಗೆ ಗೊತ್ತಾಗುತ್ತೆ. ನಾನು ಏನು ಹೇಳೋದೇ ಬೇಡ, ಯಾವ ಥರ ಎಲ್ಲ ರಿಸಲ್ಟ್ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ಇದನ್ನು ಕಟ್ಟಿದ ಮೇಲೆ ಯಾವ ರೀತಿ ರಿಸಲ್ಟ್ ಅಂತಲೇ ಹೇಳ್ಬೋದು. ಇದು ಬಂದು ಮೇಯ್ನಾಗಿ ಮನಿ ಅಟ್ರಾಕ್ಷನ್ ಆಗುತ್ತೆ, ನೆಗೆಟಿವ್ ಎನರ್ಜಿ ಎಲ್ಲ ಅಬ್ಸರ್ವ್ ಆಗುತ್ತೆ. ಮತ್ತು ಇನ್ನೂ ಕೆಲವೊಂದು ವಿಷಯ ಅಂತ ಹೇಳಿದ್ರೆ, ಎಲ್ಲರ ಮನೆಗಳಲ್ಲೂ ಒಂದೊಂದು ಥರ ಕಷ್ಟ ಇರುತ್ತೆ. ಎಲ್ಲ ಥರ ಕಷ್ಟಗಳನ್ನು ನಿವಾರಣೆ ಆಗ್ತಾ ಇದೆ, ತುಂಬ ಜನಕ್ಕೆ ಆಗ್ತಾ ಇದೆ. ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ. ಇವಾಗ ಒಬ್ರಿಗೆ ಕೆಲಸ ಸಿಕ್ಕಿಲ್ಲ, ಒಬ್ರಿಗೆ ಮನಿ ಅಟ್ರಾಕ್ಷನ್, ಒಬ್ರಿಗೆ ಸಾಲ, ಆ ಥರ ಸಾಲದ ಸಮಸ್ಯೆ ತೀರ್ತಾ ಇದೆ. ಈಗ ನೀವೇ ಕೇಳಿದ್ರಲ್ಲ, ಸಾಲ ಇತ್ತು, ಸಾಲ ಸ್ವಲ್ಪ ತೀರ್ತಾ ಬರ್ತಾ ಇದೆ. ಆ ಥರ ತುಂಬ ಜನಕ್ಕೆ ಕಂಪ್ಲೀಟ್ ಸಾಲ ತೀರೋಗಿದೆ, ಕೆಲವ್ರಿಗೆ ಅರ್ಧ ಸಾಲ ತೀರೋಗಿದೆ, ಇನ್ನು ಮುಕ್ಕಾಲು ಭಾಗ ಸಾಲ ತೀರೋಗಿದೆ. ನನ್ನ ಲೋನ್ ಇತ್ತು, ತುಂಬ ಜನ ಹೇಳಿದ್ದಾರೆ. ನನ್ನ ಹಿಂದಿನ ವೀಡಿಯೋಸ್ನೆಲ್ಲ ನೋಡಿ ಎಷ್ಟೆಲ್ಲ ರಿವ್ಯೂನ ಕೊಟ್ಟಿದ್ದಾರೆ. ಖುಷಿ ಆಗುತ್ತೆ ಅವ್ರ ಮಾತನ್ನೆಲ್ಲ ಕೇಳಿ. ಆದರೆ ನೀವು ಪ್ರೊಸೀಜರ್ ನಾನು ಏನು ಹೇಳ್ಕೊಡ್ತೀನಿ ಅದನ್ನು ಕರೆಕ್ಟಾಗಿ ಮಾಡ್ಕೊಂಡು ಹೋಗಿ. ಸಿಂಪಲ್ ಮೆಥಡ್ಸ್ ಇರುತ್ತೆ. ಮತ್ತು ನೀವು ಯಾವೇ ಧರ್ಮ ಆದರೂ ಪರವಾಗಿಲ್ಲ, ನಂಬಿಕೆ ಇದ್ದರೆ ನೀವು ಖಂಡಿತ ಇದು ಮೆಥಡ್ಸ್ ಎಲ್ಲ ಧರ್ಮದವರು ಮಾಡಬಹುದಾದ ಮೆಥಡ್ಸ್ನ ನಾನು ಹೇಳ್ಕೊಡ್ತೀನಿ ಅಷ್ಟೇ. ಮತ್ತು ನಿಮ್ಮ ಧರ್ಮದಲ್ಲಿ ಯಾವ ರೀತಿ ನೀವು ಮಾಡ್ತೀರಾ ಅದೆಲ್ಲ ಮಾಡ್ಬೋದು. ಮೆಥಡ್ಸ್ ಎಲ್ಲಿ ಕಟ್ಟಬೇಕು, 7 ಡೇಸ್ ಏನು ಮಾಡಬೇಕು, ಅದನ್ನು ಫುಲ್ ಪ್ರೊಸೀಜರ್ ಏನಿದೆ ಅದನ್ನೆಲ್ಲನೂ ಕೂಡ ನಾನು ಹೇಳ್ಕೊಡ್ತೀನಿ. ಮತ್ತು ಇದನ್ನು ಕಳಿಸ್ಬೇಕಾದ್ರೆ ಇದು ಕಟ್ಟೋದಕ್ಕೆ ಹ್ಯಾಂಗಿಂಗ್ ಕೊಟ್ಟಿರ್ತೀನಿ. ಸ್ಫಟಿಕ ಎಕ್ಸ್ಟ್ರಾ 7 ಡೇಸ್ ಮಾಡೋದಕ್ಕೋಸ್ಕರ ಎಕ್ಸ್ಟ್ರಾ ಸ್ಫಟಿಕ ಪೌಡರ್ ಎಲ್ಲನೂ ಕೂಡ ಕಳಿಸಿರ್ತೀನಿ. ಫುಲ್ ಪ್ಯಾಕೇಜಲ್ಲೇ ನಿಮಗೆ ಸಿಗುತ್ತೆ, ಒಂದು ಮಾತ್ರ ಅಲ್ಲ, ಫುಲ್ ಪ್ಯಾಕೇಜೇ ನಿಮಗೆ ಸಿಗುತ್ತೆ. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ, ವಾಟ್ಸಪ್ ಮೆಸೇಜ್ ಮಾಡಿ. ಇದ್ರ ಬಗ್ಗೆ ನನ್ನ ಫುಲ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೀನಿ, ಹೇಗೆ ತೊಗೋಬೇಕು ಏನು, ನಿಮ್ಮ ಕರೆಕ್ಟ್ ಅಡ್ರೆಸ್ ಎಲ್ಲನೂ ಕೂಡ ಕಳಿಸಿದ್ರೆ ನಿಮ್ಮ ಅಡ್ರೆಸ್ಗೆ ನಾನು ಕಳಿಸ್ಕೊಡ್ತೀನಿ. ಮತ್ತು ಇದು ಬಂದು ಆನ್ಲೈನ್ ಪೇಮೆಂಟ್ ಇರುತ್ತೆ, ಕ್ಯಾಶ್ ಆ್ಯಂಡ್ ಡೆಲಿವರಿ ಸದ್ಯಕ್ಕೆ ನಾನು ಮಾಡಿಸಿಲ್ಲ. ಸದ್ಯಕ್ಕೆಲ್ಲ ತುಂಬ ದಿನನೇ ಆಗೋಯ್ತು, ನನಗೆ ಮಾಡ್ಸೋಕ್ಕಾಗ್ತಾಯಿಲ್ಲ. ಯಾಕೆಂದರೆ ಅಷ್ಟು ದೊಡ್ಡ ಅಮೌಂಟನ್ನ ಕಟ್ಟಿ ಅದನ್ನು ಮಾಡಿಸ್ಬೇಕಾಗಿರೋದು. ಹಾಗಾಗಿ ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾಡ್ಸೋಕ್ಕಾಗ್ತಾ ಇಲ್ಲ ನನಗೆ. ಯಾಕೆಂದರೆ ನಾನು ಜಾಸ್ತಿ ಲಾಭ ತಗೊಂಡು ಆ ಥರ ಏನೂ ಮಾಡ್ತಾಯಿಲ್ಲ, ಚಿಕ್ಕ ಪುಟ್ಟದಾಗಿ ನಾನು ಮಾಡ್ತಾಯಿದ್ದೀನಿ. ಕೆಲವು ಜನಕ್ಕೆ ಒಳ್ಳೆಯದಾಗಲಿ, ಒಳ್ಳೆ ರಿಸಲ್ಟ್ ಬರಲಿ ಅಂತ ನಾನು ಮಾಡ್ತಾಯಿದ್ದೀನಿ. ಹಾಗಾಗಿ ಅದು ಮಾಡ್ಸೋಕ್ಕಾಗ್ತಾಯಿಲ್ಲ. ನಿಮಗೆ ಬೇಕು ಅಂದರೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಇಲ್ಲ, ಆನ್ಲೈನ್ ಪೇಮೆಂಟ್ ಮಾತ್ರ.
ಆರ್ಡರ್ ಮಾಡ್ಕೊಳ್ಳಿ. ನಿಮಗೆ ಕಳಿಸಿದ ಮೇಲೆ ನಿಮ್ಮ ಪ್ರೊಸೀಜರ್ ಏನಿದೆ ಪ್ರತಿಯೊಂದು ಕೂಡ ನಾನೇ ಹೇಳ್ಕೊಡ್ತೀನಿ. ಮತ್ತು ಏನೇ ಡೌಟ್ ಇದ್ದರೂ ಕೂಡ ಕೇಳಿ, ಖಂಡಿತ ಕ್ಲಿಯರ್ ಮಾಡಿ ಕೊಡ್ತೀನಿ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ. ಈ ಸ್ಫಟಿಕ ಸಿಕ್ಕಿದ ಮೇಲೆ 7-8 ನೋಟ್ ಯಾರಿಗೆಲ್ಲ ಸಿಕ್ಕಿದೆ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ. ಮತ್ತು ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ. ಯಾರೆಲ್ಲ ತುಂಬ ಕಮೆಂಟ್ ಮಾಡ್ತಾ ಇದ್ದೀರಾ ಮತ್ತು ರೆಗ್ಯುಲರಾಗಿ ಮಾಡ್ತಾನೆ ಇದ್ದೀರಾ, ನಾನು ಹೇಳದೇ ಇರಲಿ, ತುಂಬ ಜನ 786 ಪ್ಲಸ್ಸು ಆ ಥರ ಎಲ್ಲ ನನಗೆ ಕಮೆಂಟನ್ನು ಮಾಡ್ತಿದ್ದೀರಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಅವರು ಏನು ಅಂದ್ಕೊಂಡಿದ್ದೀರಾ ಜೀವನದಲ್ಲಿ, ಏನು ಮಾಡಬೇಕು, ಏನೆಲ್ಲ ಬೇಕು ಅಂದ್ಕೊಂಡಿದ್ದೀರಾ ಎಲ್ಲರೂ ಸಿಗಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಕೂಡ ಒಂದೇ ಒಂದು ಲೈಕ್ನ ಕೊಡಿ. ನಿಮ್ಮ ಲೈಕಿಂದ ನನಗೆ ಮುಂದೆ ಒಂದು ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಆಗುತ್ತೆ. ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೀನಿ. ಬಾಯ್ ಎಲ್ಲರಿಗೂ.